ಆತ್ಮೀಯರೇ, ಇಂದು ನಾವು ನಮ್ಮ ಹರಿಹರ ಆರೋಗ್ಯ ಮಾತೆಯ ಜಯಂತಿಯನ್ನು ಅತ್ಯಂತ ಸಂತಸ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಖ್ಯಾತವಾದ ಈ ಪುಣ್ಯ ಸ್ಥಳ ಹರಿಹರದಲ್ಲಿ ಲಕ್ಷಾಂತರ ಮಂದಿ ಇಲ್ಲಿ ಬಂದು ಮಾತೆಯ ಕೃಪಾ ಆಶೀರ್ವಾದಕ್ಕೆ ಅವರು ಪಾತ್ರರಾಗ್ತಾರೆ. ಆರೋಗ್ಯ ಮಾತೆ ಅನೇಕ ವ್ಯಾಧಿಗಳನ್ನು ಗುಣಪಡಿಸಿ ಅವರ ಕುಟುಂಬಕ್ಕೆ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತರುವಂತ ಆಶ್ರಯದಾತೆ. ಈ ತಾಯಿಯ ಅಲ್ಲಿ ಬಂದು ಪ್ರಾರ್ಥಿಸಿದ ಯಾರು ಎಂದು ನಿರಾಶರಾಗಲಿಲ್ಲ. ಹಾಗೆ ಇಂದು ಈ ಒಂದು ಜಯಂತಿಯನ್ನು ಆಚರಿಸುವ ಸಂದರ್ಭದಲ್ಲಿ ಬಂದಿರುವಂತ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಹರಿಹರ ಆರೋಗ್ಯ ಮಾತೆ ಶುಭಾಶಯವನ್ನು ನಾನು ಕೋರ್ತೇನೆ. ಮತ್ತು ಈ ತಾಯಿ ಇವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಂತಸ ಮತ್ತು ಸಂಭ್ರಮವನ್ನು ತರಲಿ ಎಂದು ಹಾರೈಸ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು. ಸ್ಮಾರ್ಟ್ ನ್ಯೂಸ್ ಕನ್ನಡಕ್ಕೆ ನೀವು ಜಾಯಿನ್ ಆಗಿರೋದಕ್ಕೆ ತುಂಬಾ ಹೃದಯದಿಂದ ನಿಮಗೆ ಈ ಆರೋಗ್ಯ ಮಾತೆಯ ಮಹೋತ್ಸವದ ಶುಭಾಶಯಗಳು ಹೇಳುತ್ತಾ ನಾನು ನಿಮ್ಮ ಸದಾ ಆಭಾರಿ ಇರ್ತೇನೆ. ನಿಮ್ಮ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ಹೇಳಿ ಆಶಿಸ್ತಾ ನಾನು ಸ್ಮಾರ್ಟ್ ನ್ಯೂಸ್ ಕನ್ನಡಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ಹರಿಹರ ನಗರದ ಆರೋಗ್ಯ ಮಾತೆಯ ದೇವಾಲಯ ಕ್ರೈಸ್ತ ಬಾಂಧವರದ ಒಂದು ಈ ವಾರ್ಷಿಕ ಮಹೋತ್ಸವ ಸಡಗರ ಸಂಭ್ರಮದಿಂದ ಆಚರಿಸ್ತಿರುವ ಇಲ್ಲಿ ಒಂದು ದೃಶ್ಯ ನೋಡಬಹುದು. ನಮ್ಮ ರಾಜ್ಯ ಹಾಗೂ ಆಂಧ್ರ ಪ್ರದೇಶ, ಗೋವಾ, ಕೇರಳ, ತಮಿಳುನಾಡು ಮತ್ತು ಇತ್ಯಾದಿ ರಾಜ್ಯಗಳಿಂದ ಇಲ್ಲಿ ಭಕ್ತರು ಆಗಮಿಸಿರುತ್ತಾರೆ. ನಗರದ ಆರೋಗ್ಯ ಮಾತೆಯ ಇದು ಒಂದು ವಿಶೇಷತೆ. ಪ್ರತಿ ವರ್ಷ ಸೆಪ್ಟೆಂಬರ್ 8ರಿಂದ ಬೆಳಗಾಂದ ಬಂದಿದೆ. ನಿಮಗೆ ಹೆಂಗ್ ಅನಿಸುತ್ತೆ? ಇಲ್ಲ ನಾವು ಇಲ್ಲಿ ಬಂದ್ ಬಹಳ ಸಂತೋಷ ಇದೆ. ಇಲ್ಲಿ ನಾವು ಬೇಡ್ಕೊಂತಿದ್ದೆಲ್ಲ ಕರೆಕ್ಟ್ ಆಗ್ತಾ ಇದೆ. ತಾಯಿ ಮರಿಯಮ್ಮ ತಾಯಿಯಿಂದ ನಮ್ಗೆ ವರ್ಷ ಬರುವಂತ ಅನುಕೂಲ ಮಾಡಿ ಕೊಡ್ತಾಳೆ. ನಾವು ಬೇಡಿದ್ದ ವರದಾನಗಳೆಲ್ಲ ಕೊಡ್ತಾ ಇದ್ದೇವೆ. ಇದರಿಂದ ನಾವು ವರ್ಷ ಬರ್ತೀವಿ. ಸುರೇಶ್ ಪುನೀತ್ ಅಂತೇಳಿ ಹುಬ್ಳಿಯಿಂದ ಬಂದಿದ್ದೇನೆ. ಪ್ರತಿ ವರ್ಷನೂ ಬರ್ತೀನಿ. ನಂಬಿಕೆ ಭಾಳ ಇದೆ. ಅದೇ ರೀತಿ ಎಲ್ಲ ಭಕ್ತರುಗಳು ವಿಶ್ವಾಸ ಭಾಳ ಇದೆ ಇದ್ರ ಮೇಲೆ. ಅದೇ ರೀತಿ ವರ್ಷನೂ ಕಾಯಂ ಬರ್ತಾರೆ ಎಲ್ಲರೂ. ಆಮೇಲೆ ಇಲ್ಲಿ ಇರ್ತಕ್ಕಂಥ ಒಂದು ಬೇಡಿಕೆ ಇರ್ಬೋದು, ಇಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ, ವಿಶ್ವಾಸ ಭಾಳ ನಮ್ಗೆ ಭಾಳ ವರ್ಷದಿಂದ ಪಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಇನ್ ಮುಂದೆ ಸಹ ಅದೇ ಪರಂಪರೆವಾಗಿ ನಡ್ಕೊಂಡು ಹೋಗ್ತಾರೆ. ಅಷ್ಟೇ ಹೇಳ್ಕೊಂಡು ನಾವು ಪ್ರತಿ ವರ್ಷ ನಾವು ಬರ್ತೀವಿ ಸರ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಮಾರ್ಟಿನ್ ದಂಡಿನ್ ಅಂತ. ನಾವು ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಬುಟಿಕಟ್ಟಿ ಗ್ರಾಮದಿಂದ ಬಂದಿದ್ದೀವಿ. ಪ್ರತಿ ವರ್ಷ ಕೂಡ ಇಲ್ಲಿ ಬಹಳ ಅದ್ದೂರಿಯಾಗಿ ಮೇರಿ ಮಾತೆಯ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಬಹಳಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬೇರೆ ರಾಜ್ಯಗಳಿಂದ ಕೂಡ ಇಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ತಾವು ಏನು ಬೇಡ್ಕೊಂತೀರಿ ಅದು ಖಂಡಿತವಾಗ್ಲೂ ನೆರವೇರುವಂತಹ ಒಂದು ಪುಣ್ಯಕ್ಷೇತ್ರ ಈ ಹರಿಹರ ಆಗಿದೆ. ಖಂಡಿತವಾಗ್ಲೂ ಇದು ಒಂದು ಉತ್ತಮವಾದಂತಹ ಒಂದು ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿ ಬಹಳಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಬಂದಿರತಕ್ಕಂತ ಭಕ್ತಾದಿಗಳಿಗೆ ತಾವು ಅಂದ್ಕೊಂಡಿದ್ದು ಖಂಡಿತವಾಗಲೂ ಸಿಗುವಂತಹ ಒಂದು ವಿಶೇಷವಾದಂತಹ ಸ್ಥಳ. ಇಂದು ನಾವು ಹಬ್ಬವನ್ನು ಮಾಡಿಕೊಂಡು ತುಂಬಾ ಖುಷಿಯಿಂದ ನಮ್ಮ ಮನೆಗಳಿಗೆ ನಾವು ಹೋಗ್ತಾ ಇದ್ದೀವಿ.